ಆ್ಯಕ್ಚುಲಿ ಇವತ್ತು ನಾನು ಫ್ಲೈಟಲ್ಲಿರ್ಬೇಕಿತ್ತು, ಮಿಸ್ ಆಗಿ ಬೈಕಲ್ಲಿದ್ದೀನಿ. ಇಲ್ಲಂತರೂ ಮಾವಿನಕಾಯಿ ರೋಡಲ್ಲೇ ಇದೆ ಇವರು, ಇಲ್ಲಿ ನೋಡ್ರಿ ಇಲ್ಲಿ. ಅವಾಗಂತರೂ ಅದು ಯಾವುದೋ ಒಂದು ರೀಲ್ ನೋಡ್ಬಿಟ್ಟು ಅಬ್ಬಾ ಫುಲ್ಲು ತುಂಬ್ಕೊಂಡ್ಬಿಟ್ಟಿದ್ರು ಜನ ಇಲ್ಲಿ. ಅಚ್ಚಚ್ಚೋ, ಇದೇ ಹಬ್ಬ ಇರೋದೀಗ. ಬಂದಿರೋದೇ ಈ ವಿಡಿಯೋ ಮಾಡಕ್ ಕಣ. ಇದೇ ವಿವಿಗೆ. ಬಟ್ ಇಲ್ಲಿ ನೋಡಿ ಹೆಂಗೆ ಕಾಣ್ತಾ ಇದೆ, ಸೈಕ್ ವೀವು. ಡೀಪ್ ಇರೋದು ನೋಡಿ ಭಯ ಆಗ್ಬೋದು. ನಾವೆಲ್ಲ ಇದ್ರೆ ಸ್ಕೂಟಿ ತಾರ್ತಾನೆ ಇರಲಿಲ್ಲ. ಇವನು ಅದು ಹೆಂಗೋ ಬಂಡಿಗೆ ತಂದ್ಬಿಟ್ಟವನಲ್ಲಿ. ಹಾಯ್, ಹಲೋ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಯ್ಯೋ, ನಮ್ಮ ಗಾಡಿನೂ ತೆಗಿಯೋಷ್ಟೊತ್ತಿಗೆ ಏನಪ್ಪ ಅಷ್ಟು ಬೆಳಗ್ಗೆ ಇದೆಯಾ ಅಂತಂದರೆ, ಸೇಮ್ ಆ್ಯಸ್ ಯೂಶ್ವಲ್ ಡೈಲಾಗು. ಟ್ರಿಪ್ ಹೋಗೋದು ಎಲ್ಲಿಗೆ ಅಂದರೆ ಬೋಳುಮಲೈ ಫೋರ್ಟ್ ಅಂತ. ಲೈಟ್ ಆಫ್ ಮಾಡೋಣ. ಬೋಳುಮಲೈ ಫೋರ್ಟ್ ಅಂತ ನಿಯರ್ ಕೃಷ್ಣಗಿರಿ ಹತ್ರ ಎಲ್ಲ ಬರುತ್ತೆ ಅನಿಸುತ್ತೆ. ಬೆಂಗಳೂರಿಂದ ಎಕ್ಸಾಕ್ಟ್ ಒಂದು 110 ಆಗುತ್ತೆ ಕಿಲೋಮೀಟರ್. ಒಂದು 3 ಜನ ಹೋಗ್ತಾಯಿದ್ದೀವಿ. ಯಾರ್ಯಾರು ಅಂತಂದರೆ ನಾನು, ಮಂಜು, ಇನ್ನೊಬ್ಬ ಭರತ್ ಅಂತ. ಈಗ ಎಲ್ಲರೂ ಮೀಟಿಂಗ್ ಪಾಯಿಂಟ್ ಬಂದ್ಬಿಟ್ಟು MG ರೋಡ್ ಮೆಟ್ರೋ ಸ್ಟೇಷನು. ಸೊ ಮಂಜು ಬಂದು ಹೆಬ್ಬಾಳದಿಂದ ಬರ್ತಾನೆ. ಆಮೇಲೆ ಇವನು ಭರತನ ಬಂದ್ಬಿಟ್ಟು ಈ ಕಡೆ ಯಶವಂತಪುರನ ಏನೋ ಅಲ್ಲಿಂದನೇನೋ ಬರ್ತಾನೆ. ಸೊ ಎಲ್ಲರದು ಮೀಟಪ್ ಪಾಯಿಂಟು MG ರೋಡ್ ಮೆಟ್ರೋ. ನನಗೆ ಇಲ್ಲಿಂದ ಒಂದು 13 ಕಿಲೋಮೀಟ್ರನ್ನು ತೋರಿಸ್ತಾಯಿದೆ. ಆ್ಯಕ್ಚುಲಿ ಇವತ್ತು ನಾನು ಫ್ಲೈಟಲ್ಲಿರ್ಬೇಕಿತ್ತು, ಮಿಸ್ ಆಗಿ ಬೈಕಲ್ಲಿದ್ದೀನಿ. ಯಾಕೆಂದರೆ ಇವತ್ತು ನಂದು ಒಂದು ಕಂಟ್ರಿಗೆ ಹೋಗೋದಿತ್ತು ಕಂಪ್ನಿಯಿಂದ. ಬಟ್ ಆದರೆ ವೀಸಾ ಅಪ್ಲೈ ಮಾಡಿದ್ದೆ, ಅದು ರಿಜೆಕ್ಟ್ ಆಗಿಬಿಡ್ತು. ಆ ರೀಸನ್ನಿಗೆ ಇವತ್ತು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಜಸ್ಟ್ ಮಿಸ್ಸು, ಇಲ್ಲಾಂದರೆ ಎಷ್ಟೊತ್ತಿಗೆ ಹಾರ್ತಾ ಇರ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಟೈಮು. ಸೊ ಇವತ್ತು ಬೈಕ್ ಟ್ರಿಪ್ ಹೋಗಲೇಬೇಕು ಅಂತಿತ್ತು. ಬೈಕ್ ಟ್ರಿಪ್ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ನೋಡೋಣ ಮತ್ತು ಯಾವಾಗ ಚಾನ್ಸ್ ಸಿಗುತ್ತೋ ಹೋಗೋದು. ಓಕೆ, ಅಲ್ಲಿ ಮೀಟಪ್ ಪಾಯಿಂಟಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ವ್ಲಾಗು. MG ರೋಡ್ ಮೆಟ್ರೋ ಹತ್ರ ಎಲ್ಲರೂ ಸಿಕ್ಕಿದ್ವಿ. ಬರುತ್ತೊಂದು ಸ್ಕೂಟಿ ಅಯಬುಜಾ, ನಮ್ಮ ಇವಂದು ಮಂಜುದು ಶೈನು. ಈಗ ಹೊಡ್ತಾ ಇದ್ದೀವಿ. ಇಲ್ಲಿಂದ 105 ಕಿಲೋಮೀಟ್ರ್ ತೋರಿಸಿದೆ. 2.5 ಗಂಟೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಹಿಂಗೆ ಅಂದ್ಬಿಡ್ಲಾ. ಇನ್ನು ಬೋಳುಮಲೆ ಫೋರ್ಟಿಗೆ 48 ಕಿಲೋಮೀಟರ್ ಇದೆ. ನಮ್ಮ ಗೂಗಲ್ ಮಾತಾ ಇನ್ನು 1 hour 10 minutes ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಂತರೂ ಮಾವಿನಕಾಯಿ ರೋಡಲ್ಲೇ ಇದೆ ಇವರು, ಇಲ್ಲಿ ನೋಡ್ರಿ ಇಲ್ಲಿ. ರೋಡ್ ಸೈಡಲ್ಲ ಇಲ್ಲೇ ಅಷ್ಟೇ. ಹೋಗ್ಬೇಕಾದ್ರೆ ಹೆಂಗಾರ ಮಾಡೋ 1-2 ಕಿತ್ಕೋಬೇಕು. ತೋತಾಪುರಿ ಅಬ್ಬಾ ಇಲ್ಲಿ ನೋಡ್ರಿ, ಇಲ್ಲೇ ರೋಡ್ ಸೈಡಲ್ಲೇ. ಅಯ್ಯೋ, ಫುಲ್ಲು ಮಾವಿನ ತೋಟ. ಈ ಊರಲ್ಲಿ ಮಾವಿನ ಮರ ಇದಾವೋ ಅಥವಾ ಮಾವಿನ ಮರ ಇರೋದ್ರಲ್ಲೇ ಊರಿದೆಯೋ ಗೊತ್ತಿಲ್ಲ, ಅಷ್ಟು ಮಾವಿನ ಮರ. ಮತ್ತು ರೋಡ್ ಸೈಡು ಹಿಂಗೆ, ರೋಡ್ ಸೈಡಲ್ಲೇ ಹಿಂಗೆ ಇದೆ ಮರ. ನೀವು ಹಿಂಗೆ ಸುಮ್ಮನೆ ನಿಂತ್ಕೊಂಡ್ರೆ ಹಿಂಗೆ ಕೈ ಹಾಕ್ತಾರೆ ಹಂಗೆ ಸಿಗುತ್ತೆ. ಅವಾಗಂತರೂ ಅದು ಯಾವುದೋ ಒಂದು ರೀಲ್ ನೋಡ್ಬಿಟ್ಟು ಅಬ್ಬಾ ಫುಲ್ಲು ತುಂಬ್ಕೊಂಡ್ಬಿಟ್ಟಿದ್ರು ಜನ ಇಲ್ಲಿ. ಅವಾಗ ಹೆಂಗಲ್ಲಿ ಆ ಪೆನುಕೊಂಡಾಗ ಹೋಗಿದ್ರಲ್ಲ ಆ ಥರ. ಈಗೆಲ್ಲ ರಶ್ ಕಮ್ಮಿ ಇದೆ ಅಂತ ಕೇಳ್ಪಟ್ನಪ್ಪ. ನೋಡ್ರಿ ಹೆಂಗೆ ಹತ್ತಿಸ್ತಾನೆ ನಮ್ಮ ಮಂಜು ಶೈನನ್ನ. ಅಚ್ಚಚ್ಚೋ, ಇದೇ ಹಬ್ಬ ಇರೋದೀಗ. ಬಟ್ ಹೆಂಗೆ ಇದ್ರೂ ಸ್ವಲ್ಪ ಸ್ಕಿಲ್ಸ್ ಮ್ಯಾಟರ್ಸ್. ಬೈಕ್ ಯಾವುದೇ ಇದ್ರೂ ಎತ್ಕೊಂಡು ಹೋಗೋದು ಸ್ಕಿಲ್ಸ್ ಮ್ಯಾಟ್ರ್ ಆಗುತ್ತೆ. ತೀನ್ 3 ಬೈಕ್. ಫೋನ್ ಪೇ ಇದೆಯಾ? 60 ಅಂತ. ಇಲ್ಲ, ಇತ್ತು, ನೋಡಿದ್ದೆ ನಾನು ವಿಡಿಯೋದಲ್ಲಿ. ಅವಾಗೇ ಇತ್ತು. ಇನ್ನೂ ರೋಡ್ ಫುಲ್ ಚೆನ್ನಾಗ್ಬಿಡ್ತು ಅಂದ್ರೆ ಭಾಳ ಜನ ಬರ್ತಾರೆ.
ಹಾಂ ನನಗೆ ಕೇಳಿ ನೋಡೋಣ ತಮಿಳ್ದಾಗ ಹಾಂ ಜಗ್ಗೆ ಜನ ಬರ್ತಾರೇನಿಲ್ಲ. ரொம்ப பேர் வருவாங்களா? ரோடு பண்ணுவாங்களா இது? ரோடு மழை வந்து அறுத்துருச்சு, அதனால மண்ணு நாளைக்கு தான் போடுங்க. ஜேசிபி வச்சு நெக்ஸ்ட் எல்லாம் க்ளீனாக ரோடு பண்ணிடுவாங்களா? ಎಂಟ್ರೆಂಟ್ ಇಲ್ಲ ಕಣ. 60 100 ಕೂಡ ಹಾಂ ಐತಲ್ಲ 100 ಐತಲ್ಲ. ಹಾಂ ಇಲ್ಲಿ ಸ್ಟಾರ್ಟ್ ಆಯಿತು. ಏ ಮಂಜು, ನೀನು ಅವನು ಮುಂದೆ ಹೋಗ್ರಿ, ಮೆಲ್ಲಕ್ಕೆ ಹೋಗ್ರಿ, ನಾ ಹಿಂದೆ ಬರ್ತೀನಿ. ಓ ಓ ಓ ಓ ಆ ಕಡೆ ಬರಪ್ಪ, ಬಂಡೆ ಮೇಲೆ ಆರಿಸ್ತಿದ್ಯಲ್ಲ ನೀನು. ಏ ತಡಿಯ ಮಂಜು, ಬರ್ತೀನಿ ನಡಿ ನಡಿ. ಬಂದಿರೋದೇ ಈ ವಿಡಿಯೋ ಮಾಡಕ್ ಕಣ. ಹಾಂ ನೋಡ್ರಪ್ಪ, ಇದೇ ವ್ಯೂ. ಎಷ್ಟೋ ಜನ ಅಂದ್ರೆ ನನಗೆ ರೀಲ್ಸ್ ಕಳಿಸಿ ಇಲ್ಲಿಗೆ ಹೋಗು ಅಂತ. ಬಟ್ ಚೆನ್ನಾಗಿದೆ ನೋಡೋಕೆ ಒಂಥರ. ಇನ್ನು ಸನ್ರೈಸ್ ಎಲ್ಲ ಚೆನ್ನಾಗಾಯ್ತು ಅಂತ ಅಂದರೆ ಈ ವ್ಯೂ ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ. ಏಕೆ ನಾನು ಗಾಡಿ ಎಳೀತಿಲ್ವ ಅಂತ ನೋಡ್ತಾ ಇದ್ದೀನಿ ನಾನು. ಸಖತ್ತಾಗಿ ಮಾಡಿದ್ದಾರೆ ಇದನ್ನು. ಇನ್ನೂ ಕೆಳಗೆ ಇದೇ ಥರನೇ ಮಾಡ್ತಾ ಇದ್ದಾರೆ ಅನಿಸುತ್ತೆ ರೋಡು. ಅವಾಗ ಇನ್ನೂ ಭಾಳ ಜನ ಬರ್ತಾರೆ. ಇದೇ ವಿವಿಗೆ ಅಬ್ಬಾ ಸೂರ್ಯ ಬಂದ್ಬಿಟ್ರಲ್ಲ. ಅಂತರೂ ನಮಗೆ ಕ್ಯಾಮ್ರಾಗೆ ಸ್ವಲ್ಪ ವ್ಯೂ ಕೊಡೋಕಾರ ಬಂದ್ರಲ್ಲ. ವಾವ್ ಇದ್ದೇ ಈ ಸೀನ್ರಿಗೇನೆ ಹೊಡೆದಾಡ್ತಾ ಇರೋದು. ಸಖತ್ತಾಗಿ ಕಾಣುತ್ತೆ. ವಾವ್ ಓ ಇದು ಎಡ್ಜ್ ಥರ ಇದೆ ರೋಡಲ್ಲಿ. ಸೂಪರ್. ಮಂಜು ಇಲ್ಲೇ ಹಾಕೋ, ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ. ಬಟ್ ಇಲ್ಲಿ ನೋಡಿ ಹೆಂಗೆ ಕಾಣ್ತಾ ಇದೆ, ಸೈಕ್ ವ್ಯೂ. ನಿನ್ನ ಗಾಡಿ ಸ್ವಲ್ಪ ಇಲ್ಲಿ ಹಾಕ್ತೀಯ, ಅವ್ನ ಗಾಡಿ ಎಲ್ಲ ಹಾಕನ, ಬಾಯಿಲೆಲ್ಲ ಅಲ್ಲಿ ಹಾಕನ, ಗಾಡಿ ಅಲ್ಲಿ ಹಾಕ, ಅಲ್ಲಿ ನನ್ನ ಗಾಡಿಯಿಂದ ಹಾಕ. ತಡಿ ಒಂದು ನಿಮಿಷ, ನಾನೊಂದು ಗಾಡಿದ ಫೋಟೋ ತಗೊಂಡ್ಬಿಡ್ತೀನಿ. ಸಕ್ಕದಾಗ ಕಾಣಿಸ್ತೈತೆ. ಮೇಲೆ ಹೋಗ್ಲೇ ಇಲ್ಲ, ಇಲ್ಲೇ ಬರೀ ಫೋಟೋ ಶೂಟ್ ಮಾಡ್ಕೊಂತ ನಿಂತ್ಬಿಟ್ವಿ. ಈಗ ಮೇಲೆ ಹೋಗ್ತಾ ಇದೀವಿ. ಮೇಲೊಂದು ದೇವಸ್ಥಾನ ಇರ್ಬೇಕಷ್ಟೇ, ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅನ್ಸುತ್ತೆ. ವಿಡಿಯೋ ಮಾಡ್ತಾ ಇದ್ದಾನೆ ಭರತ್. ನೋಡಿ ದೊಡ್ಡ ಗಾಡಿ ಆದರೆ ಅದೊಂದು ಪ್ರಾಬ್ಲಮ್, ತಿರ್ಗ್ಸೋಕ್ಕಾಗಲ್ಲ. ಒಳ್ಳೆ ವಿಡಿಯೋಗ್ರಾಫರ್ ಆಗ್ಬೋದು. ಹಾಂ ಇದು ಬಿಡು, ಸ್ಟಾರ್ಟಿಂಗ್ ಬಿಡು. ಸಬಾಷ್, ಚೆನ್ನಾಗಿ ಬಂದೈತೆ. ಅದಕ್ಕೆ ಮೇಲೆ ಹೋಗೋಕ್ಕಾಗಲ್ಲ, ಇನ್ನೂ ಕೆಲವರೆಲ್ಲ ಹೋಗಿದ್ದಾರೆ. ಬಟ್ ಹೆಂಗೆ ಅಂದರೆ ನಿನಗೆ ಒಳ್ಳೆ ಆಫ್ ರೋಡ್ ವೆಹಿಕಲ್ ಇದ್ರೂ ತೊಗೊಂಡೋಗ್ಬೋದು ಮೇಲೆ. ಎಲ್ಲ ಬೈಕ್ಸ್ ಇಲ್ಲಿ ತನಕ ಅಷ್ಟೇ ಲಾಸ್ಟ್. ಆಮೇಲೆ ಇನ್ನು ಕೆಲವೊಂದು ವಿಡಿಯೋಸ್ ಎಲ್ಲ ನೋಡಿದ್ದೆ ನಾನು ಆ್ಯಕ್ಚುಲಿ. ಅಂದರೆ ಫುಲ್ಲು ಮೇಲೆ ತನಕನೂ ತೊಗೊಂಡೋಗಿದ್ದಾರೆ ಗಾಡಿನ. ಬಟ್ ಅದು ಫುಲ್ಲು ಆಫ್ ರೋಡ್ ವೆಹಿಕಲ್ ತೊಗೊಂಡೋಗ್ಬೋದು. ಹಿಮಾಲಯನೇ ಅದ ನೋಡಿದ್ದೆ ಅನ್ಸುತ್ತೆ ನಾನು, ಹಳೆ ಹಿಮಾಲಯ ತೊಗೊಂಡೋಗಿರ ಮೇಲೆ. ಬಟ್ ರಿಸ್ಕ್. R15 ತಂದ್ಬಿಟ್ಟಾರಲ್ಲ ಮೇಲೆ. ಬ್ರೋ ದಿಸ್ ವೇ ಓನ್ಲಿ ಯು ಟೇಕ್ ದ ಬೈಕ್? ದಿಸ್ ವೇ? ಗ್ರೇಟ್. ಅದು ಹೆಂಗೆ ತಗೊಂಬಂದ್ರಪ್ಪ? ಸೈಕ್. ಯಾವ ದೇವಸ್ಥಾನ ಹೇಳಿದ? ವೆಂಕಟರಮಣ ಸ್ವಾಮಿ ಅಲ್ಲ? ಓಕೆ, ಒಂದು ದೇವಸ್ಥಾನ, ಅದೊಂದು ಮರ ಟಾಪಲ್ಲಿ ಬಿಟ್ಟರೆ ಇನ್ನೇನಿಲ್ಲ. ಅಂತೂ ಬೋಳು ಮಲೆ ನೋಡಾಯಿತು. ಆಮೇಲೆ ಇಲ್ಲೇ ಮೇಲ್ಗಡೆ ಜಸ್ಟ್ ಒಂದು ಚಿಕ್ಕ ಟಿಫನ್ ಸೆಂಟ್ರ್ ಥರ ಇದು ಮಾಡ್ಕೊಂಡಿದ್ರು, ಚೆನ್ನಾಗಿತ್ತು. ಪಡ್ಡು ಆಮೇಲೆ ಮ್ಯಾಗಿ ಎಲ್ಲ ಇಲ್ಲೇ ತಿಂದ್ವಿ, ಒಳ್ಳೆ ಚೆನ್ನಾಗಿತ್ತು.
ಸೊ ಹೀಗೆಲ್ಲ ನೋಡಿಕೊಂಡು ರಿಟರ್ನು ಬೆಂಗಳೂರು ಕಡೆಗೆ. ವ್ಯೂವೇ ಇದು ಸಖತ್ತಾಗಿರೋದು, ಫುಲ್ಲು ಖಾಲಿ ಖಾಲಿ. ಲೆಫ್ಟಲ್ಲಂತೂ ಏನು ಸೆಕ್ಯೂರಿಟಿ ಇಲ್ಲ, ಇನ್ನೂ ಮಾಡ್ತಾಯಿದ್ದಾರೆ ಪಾಪ. ಫುಲ್ಲು ಖಾಲಿ ಖಾಲಿ. ವಾವ್, ಭಾಳ ಚೆನ್ನಾಗಿದೆ. ಬಟ್ ಅದೇ ಕೆಲವೊಬ್ಬರಿಗೆ ಇದು ಡೀಪ್ ಇರೋದು ನೋಡಿ ಭಯ ಆಗ್ಬೋದು. ನಮಗೂ ಭಯನೇ, ಬಟ್ ಇಲ್ಲಿ ಓಡಿಸ್ಬೇಕಾದ್ರೆ ಕೆಲವರಿಗೆಲ್ಲ ಭಯ ಆಗುತ್ತೆ. ಅವರೆಲ್ಲ ಸ್ವಲ್ಪ ನೋಡ್ಕೊಂಬರ್ರಿ ಅಷ್ಟೇ. ಇದೊಂದು ಸ್ವಲ್ಪ ಸೇಫ್ಟಿ ಮಾಡಿಬಿಟ್ರು ಅಂದರೆ ಚೆನ್ನಾಗಿರುತ್ತೆ. ಇಳಿಸ್ಬೇಕಾದ್ರೆ ಇದು ಫುಲ್ಲು ಸ್ಟೀಪ್ ಇರೋದು ಇಳಿಡ್ರಿ, ಈ ಥರ ಫುಲ್ಲು ಲೂಸ್ ಸ್ಯಾಂಡ್ ಇರುತ್ತೆ ಇಲ್ಲಿ ಮೇಲೆ. ಏನಾದರೂ ನಾವು ಹಿಂದ್ಗಡೆ ಬ್ರೇಕ್ ಹಿಡಿದ್ವಿ ಅಂದರೆ ಹಂಗೆ ಸ್ಲೈಡ್ ಆಗ್ತಾ ಬರುತ್ತೆ. ಆಮೇಲೆ ಈ ಸ್ಯಾಂಡು ಅಷ್ಟೇ ಇಲ್ಲಿಡ್ರಿ, ಇಲ್ಲಿ ಜಾಸ್ತಿ ಆ್ಯಸಿಡ್ರೇ ಕೊಡೋಕೆ ಹೋಗ್ಬಾರ್ದು. ಕ್ಲಚ್ಚನ್ನು ಮೆಜಾರಿಟಿ ಫುಲ್ಲು ಕ್ಲಚ್ ಬಿಟ್ಟಿರಬೇಕು ನೀವು, ಅಂದರೆ ಕ್ಲಚ್ಚನ್ನೇ ಬ್ರೇಕ್ ಥರ ವರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿ ಫುಲ್ ಕ್ಲಚ್ ಬಿಟ್ರಿ ಅಂದರೆ ನಿಮಗೆ ಬ್ರೇಕ್ ಥರ ಆ್ಯಕ್ಟ್ ಆಗುತ್ತೆ. ಅದೇ ನೀವು ಹಿಂದ್ಗಡೆ ಫುಲ್ಲು ಸ್ವಲ್ಪ ಬ್ರೇಕ್ ಹಿಂದ್ಗಡೆ ಹಿಡಿಯೋಕೆ ಹೋದ್ರಿ ಅಂದರೆ ಹಂಗೆ ಸ್ಕಿಟ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಭರತಂಗೆ ಒಳ್ಳೆ ಕ್ರೆಡಿಟ್ ಕೊಡಬೇಕು ಮತ್ತು ಗ್ರೇಟ್ ಅನ್ಬೇಕು, ಯಾಕಂದರೆ ಆ ಸ್ಕೂಟಿಲಿ ಇಳಿಸ್ತಾ ಇದ್ದಾನೆ. ನೀನೇ ಗ್ರೇಟ್ ಕಣ. ಅಲ್ಲ ಅದನ್ನೇ ಹೇಳ್ತಿರೋದು. ಈ ನಮ್ದ್ರಲ್ಲಿ ಗೇರ್ ಗಾಡೀಲಿ ಕ್ಲಚ್ ಬಿಟ್ಕೊಂಡು ಗೇರ್ ಹಾಕೊಂಡು ಇಳಿಸ್ಬಿಡ್ಬೋದು, ನಿನ್ನ ಗಾಡೀಲಿ ಭಾಳ ಕಷ್ಟ. ಹಿಂದೆ ಮುಂದೆ ಬ್ರೇಕ್ ಹಿಡಿಲೇಬೇಕು ನೀನು. ತಿನ್ನಲ್ಲ ನಮಗೆ ಅಲ್ಲಿ ಸ್ವಲ್ಪ ಕ್ಲಚ್ ಅಂದರೆ ಭಾಳ ಹಿಡಿದ್ಬಿಟ್ಟಿವಿ, ಲೂಸ್ ಆಗ್ಬಿಡ್ತು ಅಂದ್ರೆ ಬ್ರೇಕ್ ಹಿಡಿದ್ರೆ ಹಂಗೆ ಹೇಳ್ಕೊಂಬರುತ್ತೆ. ಒಳ್ಳೆ ಸ್ಕಿಲ್ಡ್ ಇದ್ದಾನೆ ಬರುತ್ತೆ. ಅಪ್ಪ ನಾವೆಲ್ಲ ಇದ್ರೆ ಸ್ಕೂಟಿ ತಾರ್ತಾನೆ ಇರಲಿಲ್ಲ. ಇವನು ಅದು ಹೆಂಗೋ ಬಂಡಿಗೆಟ್ ತಂದ್ಬಿಟ್ಟು ಅನ್ನತ್ಲಿ ತಂದೇ ತರ್ತೀನಿ ಅಂತೇಳಿ ತೊಗೊಂಬಂದಿದ್ದಾನೆ. ಇಷ್ಟ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡಿ. ಓಕೆ ಬಾಯ್.